ಸ್ನೇಹಿತರೆ, ನಾವು ಭಾಗ 1ರ ವಿಡಿಯೋದಲ್ಲಿ 2 ಅಧ್ಯಾಯಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾವು ಪಡ್ಕೊಂಡಿದ್ವಿ. ಇವತ್ತಿನ ವಿಡಿಯೋದಲ್ಲಿ ಅಧ್ಯಾಯ 3 ಭಾರತಕ್ಕೆ ಐರೋಪ್ಯರ ಆಗಮನ. ಈ ಪಾಠಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಪ್ರಶ್ನೆಗಳು ಮತ್ತು ಉತ್ತರಗಳು ಯಾವೆಲ್ಲ ನಮ್ಮ ಒಂದು ಪರೀಕ್ಷೆಗಳಿಗೆ ಬರಬಹುದು ಅನ್ನುವಂತಹದ್ದನ್ನ ಇಲ್ಲಿ ನಾವು ಚರ್ಚೆಯನ್ನು ಮಾಡೋಣ. ಸೊ ಇದುವರೆಗೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲರೂ ಕೂಡ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸ್ನೇಹಿತರೆ, ಅಧ್ಯಾಯ 3 ಭಾರತಕ್ಕೆ ಐರೋಪ್ಯರ ಆಗಮನ. ಸೊ ಇಲ್ಲಿ 1498ರ ಮೇ 17ರಂದು ವಾಸ್ಕೋ ಡಿ ಗಾಮನು ಕೇರಳದ ಕಲ್ಲಿಕೋಟೆಯನ್ನು ತಲುಪಿ ಭಾರತಕ್ಕೆ ನೂತನ ಜಲಮಾರ್ಗವನ್ನು ಕಂಡುಹಿಡಿತಾನೆ. ಸೊ ಇದು ಯುರೋಪಿಯನ್ನರು ಭಾರತಕ್ಕೆ ಸುಲಭವಾಗಿ ಬರಲು ಕಾರಣವಾಗ್ತದೆ. ಈ ಸಮುದ್ರ ಮಾರ್ಗದ ಅನ್ವೇಷಣೆಯಿಂದಾಗಿ ಅಥವಾ ಸಂಶೋಧನೆಯಿಂದಾಗಿ ಮೊದಲನೆಯದಾಗಿ ಪೋರ್ಚುಗೀಸರು, ನಂತರ ಡಚ್ಚರು, ಆಮೇಲೆ ಇಂಗ್ಲಿಷರು, ಕೊನೆಯದಾಗಿ ಫ್ರೆಂಚರು ಭಾರತಕ್ಕೆ ವ್ಯಾಪಾರಕ್ಕಾಗಿ ಬರ್ತಾರೆ. ನಂತರ ನಾವು ನೋಡೋದಾದ್ರೆ ಪೋರ್ಚುಗೀಸರು 1498 1961ರವರೆಗೆ ನಮ್ಮ ಭಾರತದಲ್ಲಿರ್ತಾರೆ. ಸಾಲಿವಾಹನ ಶಕೆ 1498ರ ಮೇ 17ರಂದು ವಾಸ್ಕೋ ಡಿ ಗಾಮನು ಕೇರಳದ ಕಲ್ಲಿಕೋಟೆಯನ್ನ ತಲುಪುವ ಮೂಲಕ ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿತಾನೆ. ಈ ಜಲಮಾರ್ಗದ ಮೂಲಕ ಭಾರತವನ್ನು ಪ್ರವೇಶಿಸಿದ ಯುರೋಪಿಯನ್ನರಲ್ಲಿ ಪೋರ್ಚುಗೀಸರು ಮೊದಲಿಗರು. ಭಾರತವನ್ನು ಪ್ರವೇಶಿಸಿದ ಯುರೋಪಿಯನ್ನರಲ್ಲಿ ಯಾರು ಮೊದಲಿಗರು ಎಂಬ ಪ್ರಶ್ನೆಯನ್ನು ಕೇಳಿದಾಗ ನಾವು ಅದಕ್ಕೆ ಪೋರ್ಚುಗೀಸರು ಎಂಬ ಉತ್ತರವನ್ನು ನಾವು ಕೊಡಬಹುದು. ಪೂರ್ವದ ದೇಶಗಳೊಂದಿಗೆ ವ್ಯಾಪಾರದ ಏಕಸ್ವಾಮ್ಯವನ್ನು ಸಾಧಿಸಿದವರು, ವಸಾಹತು ಸಾಮ್ರಾಜ್ಯವನ್ನು ನಿರ್ಮಿಸುವುದು, ಕ್ರೈಸ್ತ ಧರ್ಮವನ್ನು ಪ್ರಚಾರ ಮಾಡುವುದು ಇವರ ಮೂಲ ಗುರಿಗಳಾಗಿದ್ದವು. ಒಂದು, ಪೂರ್ವದ ದೇಶಗಳೊಂದಿಗೆ ವ್ಯಾಪಾರದ ಏಕಸ್ವಾಮ್ಯವನ್ನು ಸಾಧಿಸುವುದು, ವಸಾಹತು ಸಾಮ್ರಾಜ್ಯವನ್ನು ನಿರ್ಮಿಸುವುದು, ಕ್ರೈಸ್ತ ಧರ್ಮವನ್ನು ಪ್ರಚಾರ ಮಾಡುವುದು ಇವರ ಮೂಲ ಗುರಿಗಳಾಗಿದ್ದವು. ಇವರ ಏಳಿಗೆಗೆ ಕಾರಣಗಳು ಏನಿದಾವೆ ಅನ್ನೋದನ್ನು ನಾವು ನೋಡೋದಾದ್ರೆ, ಕಲ್ಲಿಕೋಟೆಯ ದೊರೆ ಜಾಮೊರಿನ್ ಪೋರ್ಚುಗೀಸ್ ನಾವಿಕ ವಾಸ್ಕೋ ಡಿ ಗಾಮನಿಗೆ ವ್ಯಾಪಾರಕ್ಕೆ ಅನುಮತಿಯನ್ನು ಕೊಡ್ತಾನೆ. ನಂತರ ಸಾಲಿವಾಹನ ಶಕೆ 1509ರಲ್ಲಿ ಅಲ್ಬುಕರ್ಕ್ ಭಾರತಕ್ಕೆ ಗವರ್ನರ್ ಅಂದ್ರೆ ವೈಸ್ರಾಯ್ ಆಗಿ ನೇಮಕಗೊಂಡನು. ಈತನು ಸಾಲಿವಾಹನ ಶಕೆ 1510ರಲ್ಲಿ ವಿಜಯಪುರದ ಸುಲ್ತಾನನಿಂದ ಗೋವಾವನ್ನು ವಶಪಡಿಸಿಕೊಂಡನು. ಇದು ಕೂಡ ಪ್ರಶ್ನೆನ ಕೇಳಬಹುದು. 1510ರಲ್ಲಿ ಸಾಲಿವಾಹನ ಶಕೆ 1510ರಲ್ಲಿ ವಿಜಯಪುರದ ಸುಲ್ತಾನನಿಂದ ಗೋವಾವನ್ನು ವಶಪಡಿಸಿಕೊಂಡ ವೈಸ್ರಾಯ್ ಯಾರು ಅಂತಲೂ ಕೂಡ ಕೇಳಬಹುದು. ಹಾಗೆಯೇ ಇಲ್ಲಿ ಪೋರ್ಚುಗೀಸರು ಭಾರತವನ್ನು ಬಿಟ್ಟು ಹೋಗುವವರೆಗೂ ಗೋವಾ ಪೋರ್ಚುಗೀಸರ ರಾಜಧಾನಿಯಾಗಿತ್ತು. ಅಲ್ಬುಕರ್ಕನ ಬಳಿಕ ಬಂದ ಗವರ್ನರ್ಗಳು ದಿಯು, ದಮನ್, ಸಾಲ್ಸೆಟ್, ಬೆಸ್ಸಿನ್, ಚೌಲ್, ಮುಂಬೈ, ಸಾಂತೋ ಮತ್ತು ಬಂಗಾಳದ ಹೂಗ್ಲಿ ಮುಂತಾದ ಕಡೆ ತಮ್ಮ ವಸಾಹತುಗಳನ್ನು ಸ್ಥಾಪಿಸಿದರು. ಅಂದ್ರೆ ಅಲ್ಬುಕರ್ಕನ ನಂತರ ಬಂದಂತಹ ಗವರ್ನರ್ಗಳು ಇಲ್ಲಿ ಈ ಕಡೆ ಅಂದ್ರೆ ದಿಯು, ದಾಮನ್, ಸಾಲ್ಸೆಟ್, ಬೆಸ್ಸಿನ್ಸ್, ಚೌಲ್, ಮುಂಬೈ, ಸ್ಯಾಂತೋ ಮತ್ತು ಬಂಗಾಳದ ಹೂಗ್ಲಿ ಮುಂತಾದ ಕಡೆ ತಮ್ಮ ವಸಾಹತುಗಳನ್ನ ಸ್ಥಾಪಿಸ್ತಾರೆ. ಹಾಗೆಯೇ ಪೋರ್ಚುಗೀಸರ ಅವನತಿಗೆ ಕಾರಣಗಳನ್ನ ನಾವು ನೋಡೋದಾದ್ರೆ, ಬಲಿಷ್ಠ ನೌಕಾಪಡೆಯನ್ನು ಹೊಂದಿದ್ದ ಡಚ್ಚರು ಮತ್ತು ಇಂಗ್ಲಿಷರು ಪೋರ್ಚುಗೀಸರ ಪ್ರಬಲ ಸ್ಪರ್ಧಿಗಳಾಗಿದ್ದರು, ಒಂದನೇ ಕಾರಣ. ಹಾಗೆಯೇ ಎರಡನೇ ಕಾರಣವನ್ನು ನೋಡೋದಾದ್ರೆ, ಪೋರ್ಚುಗೀಸ್ ಸರ್ಕಾರದ ನೌಕರರು ಭ್ರಷ್ಟರಾಗಿ ಸ್ವಾಮಿನಿಷ್ಠೆ ಕಳೆದುಕೊಂಡರು. ಮುಂದೆ ಅವರ ಸರ್ಕಾರ ಹೀನ ಸ್ಥಿತಿಗೆ ಇಳಿಯಿತು. ಹಾಗೆಯೇ ಮತಾಂಧತೆಯೇ ಪೋರ್ಚುಗೀಸರ ಅವನತಿಗೆ ಮುಖ್ಯ ಕಾರಣವಾಗಿತ್ತು. ಅವರು ಇಲ್ಲಿಯ ವಿವಿಧ ಧರ್ಮೀಯರನ್ನ ಬಲವಂತವಾಗಿ ಮತಾಂತರಿಸಿದರು, ಅಂದ್ರೆ ಮತಾಂತರ ಮಾಡುವುದು. ವಿಜಯನಗರ ಸಾಮ್ರಾಜ್ಯದ ಅವನತಿ ನಂತರ ಅವರ ವ್ಯಾಪಾರ ಕುಂಠಿತವಾಯಿತು. ಸೊ ಇವೆಲ್ಲವನ್ನು ಕೂಡ ನಾವು ಅವರ ಸೋಲಿಗೆ ಅಥವಾ ಅವರ ಅವನತಿಗೆ ಕಾರಣಗಳು ಅಂತ ನಾವು ಹೇಳಬಹುದು. ಸೊ ಹಾಗೇನೆ ಪೋರ್ಚುಗೀಸರ ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ ಭಾರತದ ಪ್ರಥಮ ವೈಸ್ರಾಯ್. ಭಾರತಕ್ಕೆ ಬಂದ ಮೊಟ್ಟ ಮೊದಲ ಯುರೋಪಿಯನ್ನರು ಹಾಗೂ ಭಾರತ ತೊರೆದ ಕಟ್ಟಕಡೆಯ ಯುರೋಪಿಯನ್ನರು ಯಾರಾದ್ರೂ ಇದ್ರೆ ಅವರು ಪೋರ್ಚುಗೀಸರೇ ಆಗಿದ್ದಾರೆ. ಅಂದ್ರೆ ಫಸ್ಟ್ ಬಂದಿದ್ದು ಪೋರ್ಚುಗೀಸರೇ, ಕಟ್ಟ ಕಡೆಯದಾಗಿ ಭಾರತವನ್ನ ಬಿಟ್ಟು ಹೋಗಿದ್ದು ಕೂಡ ಪೋರ್ಚುಗೀಸರೇ ಆಗಿದ್ದಾರೆ. ಕೊನೆಯವರೆಗೆ ಗೋವಾ, ದಿಯು ಮತ್ತು ದಾಮನ್ ಮಾತ್ರವೇ ಪೋರ್ಚುಗೀಸರ ವಶದಲ್ಲಿ ಉಳಿದವು. ಬ್ರಿಟಿಷ್ ಆಳ್ವಿಕೆ ಸಾಲಿವಾಹನ ಶಕೆ 1947ರಲ್ಲಿ ಕೊನೆಗೊಂಡರೂ ಪೋರ್ಚುಗೀಸರು ತಮ್ಮ ನೆಲದಿಂದ
ಕದಲಲಿಲ್ಲ. ಗೋವೆಯ ವಿಮೋಚನೆಗಾಗಿ ಅಲ್ಲಿನ ಭಾರತೀಯರು ಅಹಿಂಸಾತ್ಮಕ ಚಳುವಳಿ ಹೂಡಿದರು. ಆದರೆ ಚಳುವಳಿಗಾರರನ್ನು ಅಮಾನುಷವಾಗಿ ಹಿಂಸೆಗೊಳಪಡಿಸಲಾಯಿತು. ಕೊನೆಗೆ ಸಾಲಿವಾಹನ ಶಕೆ 1961ರಲ್ಲಿ ಭಾರತೀಯ ಸೇನಾಪಡೆಯು ಪೋರ್ಚುಗೀಸರನ್ನ ಬಡಿದೋಡಿಸುವುದರೊಂದಿಗೆ ಗೋವಾ ವಿಮೋಚನೆಗೊಂಡಿತು. ಗೋವಾ ವಿಮೋಚನೆ ಆದಂತಹ ಒಂದು ವರ್ಷ ಯಾವುದು ಅಂತ ಕೇಳಿದ್ರೆ 1961. ಹಾಗೇನೆ ಭಾರತಕ್ಕೆ ಬಂದಂತಹ ಯುರೋಪಿಯನ್ನರಲ್ಲಿ ಮೊದಲಿಗರು ಪೋರ್ಚುಗೀಸರೇ. ಭಾರತವನ್ನ ಬಿಟ್ಟು ಹೋದಂತಹ ಕೊನೆಯ ಯುರೋಪಿಯನ್ನರು ಕೂಡ ಪೋರ್ಚುಗೀಸರೇ ಆಗಿರ್ತಾರೆ. ನೆಕ್ಸ್ಟ್ ನೋಡೋದಾದ್ರೆ ಡಚ್ಚರು. ಸಾಲಿವಾಹನ ಶಕೆ 1596ರಿಂದ 1792. ಪೋರ್ಚುಗೀಸರ ನಂತರ ಭಾರತಕ್ಕೆ ಬಂದ ಯುರೋಪಿಯನ್ನರಲ್ಲಿ ನೆದರ್ಲ್ಯಾಂಡ್ ದೇಶದ ಡಚ್ಚರು ಪ್ರಮುಖರು. ಯಾವ ದೇಶದವರು ಅಂತ ಕೇಳಿದ್ರೆ ಡಚ್ ಅವರು ನೆದರ್ಲ್ಯಾಂಡ್ ಅಂತ ನಾವು ಹೇಳಬೇಕಾಗುತ್ತೆ. ಯಾರ ನಂತರ ಬಂದವರು ಅಂತ ಕೇಳಿದಾಗ ಪೋರ್ಚುಗೀಸರ ನಂತರ ಭಾರತಕ್ಕೆ ಬಂದ ಯುರೋಪಿಯನ್ನರಲ್ಲಿ ಯಾರಾದ್ರೂ ಇದ್ರೆ ಅವರು ಡಚ್ಚರಾಗಿರ್ತಾರೆ. ಸಾಲಿವಾಹನ ಶಕೆ 1602ರಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾಯಿತು. ಈ ಕಂಪನಿಯು ಪೂರ್ವದ ದೇಶಗಳೊಂದಿಗೆ ವ್ಯಾಪಾರವನ್ನ ಮಾಡುವ ಏಕಸ್ವಾಮ್ಯವನ್ನ ಪಡೆಯಿತು. ಈ ಪ್ರದೇಶಗಳಲ್ಲಿ ಯುದ್ಧ ಮಾಡುವ, ಶಾಂತಿ ಸಂಧಾನಗಳನ್ನು ಏರ್ಪಡಿಸುವ ಅಧಿಕಾರವನ್ನು ಪಡೆಯಿತು. ಪುಲಿಕಾಟ್ ಡಚ್ಚರ ರಾಜಧಾನಿಯಾಗಿತ್ತು. ಪುಲಿಕಾಟ್ ಅನ್ನುವಂತಹ ಪ್ರದೇಶ ಅಥವಾ ಸ್ಥಳ ಡಚ್ಚರ ರಾಜಧಾನಿಯಾಗಿತ್ತು. ನೆಕ್ಸ್ಟ್ ನೋಡೋದಾದ್ರೆ ಡಚ್ಚರ ವ್ಯಾಪಾರ ಕೇಂದ್ರಗಳು. ಭಾರತದ ಆಗ್ರಾ, ಮಚಲಿಪಟ್ಟಣ, ಸೂರತ್, ಕರೈಕಲ್, ನಾಗಪಟ್ಟಣಂ, ಕೊಚ್ಚಿ ಮೊದಲಾದ ಕಡೆಗಳಲ್ಲಿ ಡಚ್ಚರ ವ್ಯಾಪಾರ ಕೇಂದ್ರಗಳಿದ್ದವು. ಡಚ್ಚರ ಅವನತಿ. ಡಚ್ಚರು ಇಂಗ್ಲಿಷರೊಡನೆ ಸಂಘರ್ಷಕ್ಕೆ ಇಳಿದರು. ಆದರೆ ಇಂಗ್ಲಿಷರು ಡಚ್ಚರನ್ನ ಸೋಲಿಸಿದರು. ಭಾರತದಲ್ಲಿ ಇಂಗ್ಲಿಷರ ಪೈಪೋಟಿಯನ್ನು ಎದುರಿಸಲಾಗದ ಡಚ್ಚರು ತಮ್ಮ ಆಗ್ನೇಯ ಏಷ್ಯಾದ ದ್ವೀಪ ರಾಷ್ಟ್ರಗಳ ಕಡೆಗೆ ಗಮನ ಹರಿಸಿದರು. ಅಂದ್ರೆ ಡಚ್ಚರು ಇಂಗ್ಲಿಷರೊಂದಿಗೆ ಸಂಘರ್ಷಕ್ಕೆ ಇಳಿತಾರೆ. ಆದರೆ ಇಂಗ್ಲಿಷರು ಡಚ್ಚರನ್ನ ಸೋಲಿಸಿದಾಗ ಅವರ ಪೈಪೋಟಿಯನ್ನ ತಡೆಯಲು ಸಾಧ್ಯವಾಗದಂತಹ ಡಚ್ಚರು ತಮ್ಮ ಆಗ್ನೇಯ ಏಷ್ಯಾದ ದ್ವೀಪ ರಾಷ್ಟ್ರಗಳ ಕಡೆಗೆ ತಮ್ಮ ಗಮನವನ್ನ ಹರಿಸ್ತಾರೆ. ಆಗ್ನೇಯ ಏಷ್ಯಾದ ದ್ವೀಪಗಳು ಯಾವ್ಯಾವು ಅನ್ನುವುದನ್ನು ನಾವು ನೋಡೋದಾದ್ರೆ ಇಂಡೋನೇಷಿಯಾ, ಮಲಯ, ಥೈಲ್ಯಾಂಡ್, ಫಿಲಿಪೈನ್ಸ್, ಕಾಂಬೋಡಿಯಾ ಈ ಭಾಗಗಳಿಗೆ ಅವರು ಹೆಚ್ಚಿನ ಗಮನವನ್ನು ಹರಿಸ್ತಾರೆ. ನೆಕ್ಸ್ಟ್ ಬಂದಂತವರು ಇಂಗ್ಲಿಷರು. ಸಾಲಿವಾಹನ ಶಕೆ 1600ರಿಂದ 1947ರವರೆಗೂ ಅವರು ಭಾರತದಲ್ಲಿ ಇರ್ತಾರೆ. ಇಂಗ್ಲಿಷರು ಶಾಂತಿಯುತ ವ್ಯಾಪಾರವೇ ತಮ್ಮ ನೀತಿ ಎಂಬುದನ್ನು ಮೊದಲಿನಿಂದ ಅನುಸರಿಸಿಕೊಂಡು ಬಂದರು. ಶಾಂತಿಯುತ ವ್ಯಾಪಾರವೇ ತಮ್ಮ ನೀತಿ ಎಂಬುದನ್ನ ಮೊದಲಿನಿಂದ ಅನುಸರಿಸಿಕೊಂಡು ಬಂದರು. ಆದರೆ ಭಾರತದ ಹದಗೆಟ್ಟ ರಾಜಕೀಯ ಪರಿಸ್ಥಿತಿಯ ಅನುಕೂಲ ಪಡೆದು ರಾಜಕೀಯ ಸಾರ್ವಭೌಮತ್ವವನ್ನ ಸ್ಥಾಪಿಸಿದರು. ಅಂದ್ರೆ ಇವರು ಶಾಂತಿಯುತ ವ್ಯಾಪಾರವೇ ತಮ್ಮ ನೀತಿ ಅಂತ ಬಂದಂತವರು ಇಲ್ಲಿದ್ದಂತಹ ಭಾರತದಲ್ಲಿ ಇದ್ದಂತಹ ಹದಗೆಟ್ಟ ರಾಜಕೀಯ ಪರಿಸ್ಥಿತಿಯ ಅನುಕೂಲ ಪಡೆದು ರಾಜಕೀಯ ಸಾರ್ವಭೌಮತ್ವವನ್ನು ಸ್ಥಾಪಿಸ್ತಾರೆ. ಇಂಗ್ಲೆಂಡ್ನ ವರ್ತಕರು ಪೂರ್ವ ದೇಶಗಳೊಡನೆ ವ್ಯಾಪಾರ ಸಂಪರ್ಕ ಹೊಂದಲು ಬಯಸಿ ಸಾಲಿವಾಹನ ಶಕೆ 1600ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯನ್ನ ಸ್ಥಾಪಿಸುತ್ತಾರೆ. ಅಂದ್ರೆ 1600ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯನ್ನ ಅವರು ಸ್ಥಾಪನೆ ಮಾಡ್ತಾರೆ ಇಂಗ್ಲಿಷರು. ಎಲಿಜಬೆತ್ ರಾಣಿಯ ಅನುಮತಿ ಪಡೆದು ಭಾರತದೊಡನೆ ವ್ಯಾಪಾರ ಸಂಪರ್ಕ ಬೆಳೆಸಿದರು. ಎಲಿಜಬೆತ್ ರಾಣಿಯ ಅನುಮತಿಯನ್ನು ಪಡೆದು ಭಾರತದೊಡನೆ ಇವರು ವ್ಯಾಪಾರ ಸಂಪರ್ಕವನ್ನು ಕೂಡ ಬೆಳೆಸ್ತಾರೆ. ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಹಡಗುಗಳು ಸೂರತ್ ಬಂದರಿನಲ್ಲಿ ತಂಗುತ್ತಿದ್ದವು. ಸರ್ ಥಾಮಸ್ ರೋ ಸಾಲಿವಾಹನ ಶಕೆ 1615ರಲ್ಲಿ ಮೊಘಲರ ಚಕ್ರವರ್ತಿ ಜಹಾಂಗೀರನ ಆಸ್ಥಾನಕ್ಕೆ ಭೇಟಿ ನೀಡಿ ಸೂರತ್ನಲ್ಲಿ ವ್ಯಾಪಾರ ಮಾಡಲು ಅನುಮತಿ ಪಡೆದನು. ಸರ್ ಥಾಮಸ್ ರೋ ಎಂಬಾತ 1615ರಲ್ಲಿ ಮೊಘಲ್ ಚಕ್ರವರ್ತಿ ಜಹಾಂಗೀರನ ಆಸ್ಥಾನಕ್ಕೆ ಭೇಟಿ ನೀಡಿ ಸೂರತ್ನಲ್ಲಿ ವ್ಯಾಪಾರ ಮಾಡಲು ಅನುಮತಿಯನ್ನು ಪಡ್ಕೊಳ್ತಾನೆ. ನಂತರ ಆಗ್ರಾ, ಅಹಮದಾಬಾದ್ ಮತ್ತು ಬ್ರೋಚ್ಗಳಲ್ಲಿ ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪಿಸಿದರು. ಆ ನಂತರ ಮದ್ರಾಸ್, ಕಲ್ಕತ್ತಾ ಮತ್ತು ಮುಂಬೈಗಳಲ್ಲಿಯೇ ತಮ್ಮ ವ್ಯಾಪಾರದ ಕೋಟಿ
ಅಂದ್ರೆ ಮಳಿಗೆಗಳನ್ನ ಸ್ಥಾಪಿಸಿದರು. ಕಲ್ಕತ್ತಾ, ಈಗಿನ ಕೋಲ್ಕತ್ತಾ, ಬ್ರಿಟಿಷರ ಮೊದಲ ರಾಜಧಾನಿಯಾಗಿತ್ತು. ಬ್ರಿಟಿಷರ ಮೊದಲ ರಾಜಧಾನಿ ಯಾವುದು ಅಂತ ಕೇಳಿದ್ರೆ ನಾವು ಕೋಲ್ಕತ್ತಾ ಅಂತ ನೋಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ನೋಡೋದಾದ್ರೆ ಕಾಲಕ್ರಮೇಣ ಈಸ್ಟ್ ಇಂಡಿಯಾ ಕಂಪನಿಯ ಲಾಭವು ಗಣನೀಯವಾಗಿ ಹೆಚ್ಚುತ್ತಾ ಹೋಯಿತು. ಮೊಘಲ್ ಚಕ್ರವರ್ತಿ ಫರೂಕ್ ಸಿಯಾರನಿಂದ ಬಂಗಾಳ ಪ್ರಾಂತ್ಯ, ಈಗಿನ ಬಂಗಾಳ, ಬಿಹಾರ ಮತ್ತು ಒಡಿಶಾ, ಬಂಗಾಳ ಪ್ರಾಂತ್ಯ ಮತ್ತು ಸೂರತ್ನಲ್ಲಿ ಸುಂಕರಹಿತ ಅಂದರೆ ತೆರಿಗೆ ರಹಿತ ವ್ಯಾಪಾರ ಮಾಡುವ ಪರವಾನಗಿಯಾದ ದಸ್ತಕ್ಗಳನ್ನು ಪಡೆದರು. ದಸ್ತಕ್ ಅಂತ ಅಂದ್ರೆ ಸುಂಕರಹಿತ ವ್ಯಾಪಾರ ಅಥವಾ ತೆರಿಗೆ ರಹಿತ ವ್ಯಾಪಾರ. ಎಲ್ಲಿ ವ್ಯಾಪಾರ ಮಾಡೋದಕ್ಕೆ ಅನುಮತಿನ ಪಡ್ಕೊಂಡ್ರು ಅಂದ್ರೆ ಬಂಗಾಳ ಪ್ರಾಂತ್ಯ ಮತ್ತು ಸೂರತ್ಗಳಲ್ಲಿ. ಇವುಗಳ ಸಹಾಯದಿಂದ ಇಂಗ್ಲಿಷರು ದೇಶೀಯ ವ್ಯಾಪಾರಿಗಳಿಗಿಂತ ಶಕ್ತಿವಂತರಾದರು. ಈ ದಸ್ತಕ್ ಇದೆಯಲ್ಲ, ಇವುಗಳ ಸಹಾಯದಿಂದ ಅಂದ್ರೆ ಸುಂಕರಹಿತ ವ್ಯಾಪಾರ ಮಾಡುವಂತಹ ಒಂದು ಅನುಮತಿಯಿಂದ ಭಾರತೀಯ ವ್ಯಾಪಾರಿಗಳಿಗಿಂತ ಇವರು ಶಕ್ತಿವಂತರಾದರು. ಸುಂಕವಿಲ್ಲದೆ ಮುಕ್ತ ವ್ಯಾಪಾರ ನಡೆಸಲು ಬ್ರಿಟಿಷ್ ವರ್ತಕರಿಗೆ ನೀಡಲಾದ ವಿಶೇಷ ಪರವಾನಗಿ ಪತ್ರ ಅಥವಾ ಪಾಸುಗಳೇ ದಸ್ತಕ್ಗಳು. ಸುಂಕವಿಲ್ಲದೆ ವ್ಯಾಪಾರ ಮಾಡಲು ಬ್ರಿಟಿಷ್ ವರ್ತಕರಿಗೆ ಅಂದ್ರೆ ಬ್ರಿಟಿಷ್ ವ್ಯಾಪಾರಿಗಳಿಗೆ ನೀಡಲಾದಂತಹ ವಿಶೇಷ ಪರವಾನಗಿ ಪತ್ರಗಳೇ ದಸ್ತಕ್ಗಳಾಗಿರ್ತವೆ. ಬ್ರಿಟಿಷರು ತಮ್ಮ ಪ್ರಾಬಲ್ಯವನ್ನು ಹೆಚ್ಚಿಸಿಕೊಳ್ಳಲು ತಮ್ಮ ವಸತಿ ಪ್ರದೇಶಗಳ ಸುತ್ತಲೂ ಕೋಟೆಗಳನ್ನು ಕಟ್ಟಿದರು. ತಮ್ಮ ಪ್ರಾಬಲ್ಯವನ್ನು ಹೆಚ್ಚಿಸಿಕೊಳ್ಳಲು ತಮ್ಮ ವಸತಿ ಪ್ರದೇಶಗಳ ಸುತ್ತ ಕೋಟೆಗಳನ್ನು ಕಟ್ಟಿದರು. ಕೋಟೆಗಳ ರಕ್ಷಣೆಗಾಗಿ ಸೈನಿಕರನ್ನು, ಮದ್ದುಗುಂಡುಗಳನ್ನ ಇಟ್ಟುಕೊಳ್ಳಲು ಆರಂಭಿಸಿದರು. ಬಹುಬೇಗ ಇಂಗ್ಲಿಷರ ಸೇನಾ ಬಲವು ಬಲಿಷ್ಠವಾಗಿ ಬೆಳೆಯಿತು. ಫ್ರೆಂಚರು ಕೊನೆಯದಾಗಿ ಬಂದಂತವರೇ ಫ್ರೆಂಚರು. ಯುರೋಪಿಯನ್ನರಲ್ಲಿ ಭಾರತಕ್ಕೆ ಬಂದಂತಹ ಕೊನೆಯವರು ಫ್ರೆಂಚರಾಗಿರ್ತಾರೆ. ಸಾಲಿವಾಹನ ಶಕೆ 1664ರಿಂದ 1954 ಕೂಡ ಅವರು ಫ್ರೆಂಚರು ನಮ್ಮ ದೇಶದಲ್ಲಿ ಇರ್ತಾರೆ. ವ್ಯಾಪಾರಕ್ಕಾಗಿ ಭಾರತಕ್ಕೆ ಬಂದ ಯುರೋಪಿಯನ್ನರಲ್ಲಿ ಫ್ರೆಂಚರೇ ಕೊನೆಯವರು. ಇವರು ಸಾಲಿವಾಹನ ಶಕೆ 1664ರಲ್ಲಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನ ಸ್ಥಾಪಿಸಿದರು. ನೋಡಿ, 1664ರಲ್ಲಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನ ಸ್ಥಾಪಿಸಿದವರು ಯಾರು ಅಂದ್ರೆ ಫ್ರೆಂಚರು. ಭಾರತದಲ್ಲಿ ಫ್ರೆಂಚರು ತಮ್ಮ ಪ್ರಥಮ ವ್ಯಾಪಾರ ಕೋಟೆಯನ್ನು ಸಾಲಿವಾಹನ ಶಕೆ 1668ರಲ್ಲಿ ಸೂರತ್ನಲ್ಲಿ ತೆರೆದರು. ಸೂರತ್, ಗುಜರಾತಿನ ಸೂರತ್ನಲ್ಲಿ ಇವರು ತೆರೀತಾರೆ. ನಂತರ ಸ್ವಲ್ಪ ಕಾಲದಲ್ಲಿಯೇ ಭಾರತದ ನಾನಾ ಭಾಗಗಳಲ್ಲಿ ತಮ್ಮ ವ್ಯಾಪಾರ ಕೇಂದ್ರಗಳನ್ನ ಸ್ಥಾಪನೆಯನ್ನ ಮಾಡ್ತಾರೆ ಫ್ರೆಂಚರು. ಈ ಫ್ರೆಂಚರ ವ್ಯಾಪಾರ ಕೇಂದ್ರಗಳು ಯಾವ್ಯಾವು ಅನ್ನೋದನ್ನ ನಾವು ನೋಡೋದಾದ್ರೆ ಪಾಂಡಿಚೇರಿ, ಮಚಲಿಪಟ್ಟಣ, ಕಲ್ಲಿಕೋಟೆ, ಮಾಹೆ, ಕರೈಕಲ್ ಮತ್ತು ಚಂದ್ರನಗರಗಳಲ್ಲಿ ತಮ್ಮ ವ್ಯಾಪಾರ ಕೇಂದ್ರಗಳನ್ನು ತೆರೆದರು. ಪಾಂಡಿಚೇರಿ ಫ್ರೆಂಚರ ರಾಜಧಾನಿಯಾಗಿತ್ತು. ಇದು ನೋಟ್ ಮಾಡ್ಕೊಳ್ಬೇಕು. ಪಾಂಡಿಚೇರಿ ಫ್ರೆಂಚರ ರಾಜಧಾನಿಯಾಗಿತ್ತು. ಡಚ್ಚರ ರಾಜಧಾನಿ ಯಾವ್ದಾಗಿತ್ತು ಅಂತ ಅಂದ್ರೆ ಪುಲಿಕಾಟ್ ಡಚ್ಚರ ರಾಜಧಾನಿಯಾಗಿತ್ತು. ಇಂಗ್ಲಿಷರ ರಾಜಧಾನಿ ಯಾವ್ದಾಗಿತ್ತು ಅಂದ್ರೆ ಕೋಲ್ಕತ್ತಾ ಬ್ರಿಟಿಷರ ಮೊದಲ ರಾಜಧಾನಿಯಾಗಿತ್ತು. ಸೊ ನೆಕ್ಸ್ಟ್ ನಾವು ನೋಡೋದಾದ್ರೆ ಫ್ರೆಂಚರ ಗವರ್ನರ್ ಆಗಿ ಬಂದ ಡೂಪ್ಲೆ ಚಾಣಾಕ್ಷತೆಯಿಂದ ಹೈದರಾಬಾದ್ ಮತ್ತು ಕರ್ನಾಟಿಕ್ ಅಂದ್ರೆ ತಮಿಳುನಾಡಿನ ಪೂರ್ವ ಭಾಗ ರಾಜ್ಯಗಳಲ್ಲಿ ಫ್ರೆಂಚರ ಪ್ರಭಾವವನ್ನು ಹೆಚ್ಚಿಸಿದನು. ಭಾರತಕ್ಕೆ ವ್ಯಾಪಾರಕ್ಕೆಂದು ಆಗಮಿಸಿದ ಬ್ರಿಟಿಷರು ಮತ್ತು ಫ್ರೆಂಚರ ಮಧ್ಯೆ ರಾಜಕೀಯ ಹಾಗೂ ವಾಣಿಜ್ಯ ಅಭಿವೃದ್ಧಿಗಾಗಿ ಅನೇಕ ಯುದ್ಧಗಳು ನಡೆದವು. ಅವುಗಳನ್ನ ಕರ್ನಾಟಿಕ್ ಯುದ್ಧಗಳು ಎಂದು ಕರೆಯುತ್ತಾರೆ. ಕರ್ನಾಟಿಕ್ ಯುದ್ಧಗಳು ಯಾರ ನಡುವೆ ನಡೆದವು ಅಂತ ಕೇಳಿದಾಗ ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ ನಡೆದಂತಹ ಯುದ್ಧಗಳಿವು. ಸೊ ಇಲ್ಲಿ ಫ್ರೆಂಚರ ಅವನತಿಗೆ ಕಾರಣಗಳು ಯಾವುವು ಅನ್ನೋದನ್ನ ನೋಡೋದಾದ್ರೆ ಭಾರತದಲ್ಲಿದ್ದ ಫ್ರೆಂಚ್ ಸೇನಾ ನಾಯಕರಿಗೆ ಫ್ರಾನ್ಸ್ ಸರ್ಕಾರ ಪೂರ್ಣ ಬೆಂಬಲವನ್ನು ನೀಡಲಿಲ್ಲ. ನೋಡಿ, ಭಾರತದಲ್ಲಿದ್ದ ಫ್ರೆಂಚ್ ಸೇನಾ ನಾಯಕರಿಗೆ ಫ್ರಾನ್ಸ್ ಸರ್ಕಾರ ಅಂದ್ರೆ ಫ್ರಾನ್ಸ್ ನಲ್ಲಿರುವಂತಹ ಸರ್ಕಾರ ಪೂರ್ಣ ಬೆಂಬಲವನ್ನು ನೀಡಲಿಲ್ಲ.
ಫ್ರಾನ್ಸ್ನಲ್ಲಿ ರಾಜಕೀಯ ಗೊಂದಲ ಮತ್ತು ಕ್ರಾಂತಿಗಳು ಕಂಡು ಬಂದವು. ಇದು ಭಾರತದಲ್ಲಿ ಅವರ ಅವನತಿಗೆ ಕಾರಣವಾಯಿತು. ಫ್ರಾನ್ಸ್ ದೇಶದಲ್ಲಿ ರಾಜಕೀಯ ಗೊಂದಲ ಮತ್ತು ಕ್ರಾಂತಿಗಳು ಕೂಡ ಅಲ್ಲಿ ಕಂಡು ಬಂದಿದ್ರಿಂದ ಇದು ಭಾರತದಲ್ಲಿ ಅವರ ಅವನತಿಗೆ ಕಾರಣ ಆಗುತ್ತೆ. ಫ್ರೆಂಚರ ನೌಕಾಪಡೆಯು ಇಂಗ್ಲಿಷರ ನೌಕಾಪಡೆಗಿಂತ ಉತ್ತಮ ದರ್ಜೆಯದಾಗಿರಲಿಲ್ಲ. ಅಂದ್ರೆ ಅವರ ಒಂದು ನೌಕಾಪಡೆ ಒಂದು ರೀತಿ ಇಂಗ್ಲಿಷರ ನೌಕಾಪಡೆಗಿಂತ ಒಂದು ಕಡಿಮೆಯ ದರ್ಜೆಯದ್ದಾಗಿತ್ತು ಅಂತ ಹೇಳ್ಬಹುದು. ನಾವು ಗಣನೆಯನ್ನು ನೋಡೋದಾದ್ರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ 1600ರಲ್ಲಿ ಸ್ಥಾಪನೆ ಆಗುತ್ತೆ. ಡಚ್ ಈಸ್ಟ್ ಇಂಡಿಯಾ ಕಂಪನಿ 1602ರಲ್ಲಿ ಸ್ಥಾಪನೆ ಆಗುತ್ತೆ. ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ 1664ರಲ್ಲಿ ಸ್ಥಾಪನೆ ಆಗುತ್ತೆ. ಸ್ನೇಹಿತರೆ, ಮುಂದಿನ ಪಾಠವನ್ನು ನಂತರದ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಲಾಗುವುದು. ನಮ್ಮ ವಿವರಣೆ ನಿಮಗೆ ಇಷ್ಟವಾಗಿದ್ದಲ್ಲಿ ಕೂಡಲೇ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಶುಭ ದಿನ.